ಇನ್ನ ಶೈನಿಂಗ್ ಫೀಲ್ ಹೋಗಿಲ್ಲ, ಹಂಗಾಗಿ ಎಲ್ಲೋ ನೀನು ಹೆಂಡ್ತಿ ನಾನು ವಿಡಿಯೋಸೇ ಮಾಡಲ್ಲ. ಸ್ವಂತಕ್ಕೆ ಮಾಡಕ್ ಜಾಗ ಬಿಟ್ಟಿದ್ದಾರೆ. ಹಾಸಿಗೆಗೆ ತಲೆ ಕೊಡ್ತಿದ್ರೆ ಅದೆಲ್ಲ ಹೋಗುತ್ತಾ ನಿದ್ದೆ. ಅವಳ ಕಣ್ಣಿನ ಜೊತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪವಿತ್ರ ಮಾತಾಡ್ತಾ ಇರೋದು. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲೋಗ್ತಾ ಇದ್ದೀವಿ ಅಂದರೆ, ಇನ್ನೂ ರೆಡಿ ಆಗಿಲ್ಲ. ಇವತ್ತು ಎಲ್ಲೋಗ್ತಾ ಇದ್ದೀವಿ ಅಂದರೆ ಹರಿಯವರ ಅತ್ತೆ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅರ್ಧ ಬರ್ಧ ರೆಡಿ ಆಗಿದ್ದೀನಿ ಸದ್ಯಕ್ಕೆ. ಹರಿ ಸ್ನಾನಕ್ಕೆ ಹೋಗಿದ್ದಾರೆ. ನನ್ನ ಮಗಂದೆಲ್ಲ ಆಯಿತು, ಅಂದರೆ ಸ್ನಾನ ಮಾಡಿ ರೆಡಿಯಾಗಿ ಅಚ್ಚಕಟ್ಟಾಗಿ ಕೂತಿದ್ದಾನೆ. ಇವಾಗ ನಾನು ಸ್ನಾನ ಮಾಡ್ಕೊಂಬಂದು ಮೇಕಪ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮೇಕಪ್ ಏನು ಹೆಚ್ಚಿಗೆ ಇಲ್ಲ. ಒಂದು ಸನ್ಸ್ಕ್ರೀನು, ಒಂದು BB ಕ್ರೀಮ್, ಲಿಪ್ಸ್ಟಿಕ್, ಇಷ್ಟೇ ನನ್ನ ಮೇಕಪ್. ನೋಡೋಣ ಈ ವಿಡಿಯೋ ಹೆಂಗೋಗುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ನೋಡುವ, ನಾನು ಅವ್ರ ಮನೇಲಿ ಜಾಸ್ತಿ ವೀಡಿಯೋಸ್ ಮಾಡಲ್ಲ. ಅವ್ರೇನು ಬೇಡ ಅನ್ನಲ್ಲ, ಆದರೆ ನನಗೆ ಕಂಫರ್ಟಬಲ್ ಇಲ್ಲ. ನಾನು ಎಷ್ಟು ಸತಿ ಕೆಲವೊಂದು ಫಂಕ್ಷನ್ಗಳಿಗೆ ಹೋಗಿದ್ದೀನಿ, ಆದರೆ ನನಗೆ ಕಂಫರ್ಟಬಲ್ ಇಲ್ಲದೆ ನಾನು ವೀಡಿಯೋಸ್ ಮಾಡಲ್ಲ. ನೋಡೋಣ ಈ ಸತಿ ಅಂದ್ಕೊಂಡಿದ್ದೀನಿ. ಹರಿ ಅಂದವ್ರೆ ವಿಡಿಯೋ ಮಾಡೋರು ಏನು ಅನ್ನಲ್ಲ, ಅನ್ಕೊಳ್ಳಲ್ಲ ಅಂತ. ನೋಡೋಣ, ನನಗೆ ಒಂಥರ ವಿಡಿಯೋ ಮಾಡಬೇಕು ಅಂತ ಅನ್ಸಲ್ಲ ಗೈಸ್. ಅದೇನೋ ನನಗೆ ಅವಾಗಿಂದನೂ ಸ್ವಲ್ಪ ಇನ್ನೂ ಶೈನಿಂಗ್ ಫೀಲ್ ಹೋಗಿಲ್ಲ, ಹಂಗಾಗಿ ನನಗೆ ವೀಡಿಯೋಸ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ನಾನು ಲಿಪ್ಟಿಕ್ ಹಾಕ್ತೇನೆ. ಇವಾಗ ಹೋಗ್ತಾ ಇದೀವಲ್ಲ ಹರಿಯವ್ರ ಅತ್ತೆ ಮನೆಗೆ. ಕರೆಂಟ್ ಇಲ್ಲ ಗೈಸ್, ಬೆಳಗ್ಗೆನೆ ಕರೆಂಟ್ ತೆಗ್ದಿದ್ದಾನೆ. ಸೆಕೆ ಅಂದರೆ ಸೆಕೆ. ಇವಾಗ ಹೋಗ್ತಾ ಇದೀವಲ್ಲ ಹರಿಯವ್ರ ಅತ್ತೆ ಮನೆಗೆ. ಒಂದು ನಿಮಿಷ. ಇವಾಗ ಹೋಗ್ತಾ ಇದೀವಲ್ಲ ಹರಿಯವ್ರ ಅತ್ತೆ ಮನೆಗೆ. ನನಗೆ ವೀಡಿಯೋಸ್ ಮಾಡೋಕ್ಕೆ ಅಷ್ಟೊಂದು ಅಂದರೆ ಒಂಥರ ಶೈನ್ ಫೀಲ್ ನನಗೆ. ಅವ್ರ ಮುಂದೆ ಎಲ್ಲ ಕ್ಯಾಮ್ರಾ ಎತ್ತಿ ಮಾತಾಡೋಕ್ಕೆ ಅವರೇನು ಅನ್ಕೊಳ್ಳಲ್ಲ, ಆದರೆ ನನಗೆ ಒಂಥರ ಶೈನ್ ಫೀಲು. ಎಷ್ಟು ಫಂಕ್ಷನ್ಗೆ ಹೋಗಿದ್ದೀನಿ, ಎಷ್ಟು ಅಲ್ಲಿ ಇಲ್ಲಿ ಅವ್ರ ಜೊತೆ ಹೋದಾಗ್ಲೂ ನಾನು ಫೋನ್ ಎತ್ತಿ ವೀಡಿಯೋ ಎಲ್ಲ ಮಾಡೋಕ್ಕೋಗಲ್ಲ. ಒಂಥರ ಇನ್ನೂ ಆ ಶೈನಿಂಗ್ ಫೀಲ್ ಇದೆ, ಹಂಗಾಗಿ ಜಾಸ್ತಿ ವಿಡಿಯೋ ಮಾಡಲ್ಲ ಅಂತ ಅಂದೆ ನಾನು ಹರಿಗೆ. ಏನಾಗಲ್ಲ ಮಾಡು, ಅವ್ರಿಗೆಲ್ಲ ಗೊತ್ತಿಲ್ವಾ ನೀನು ವೀಡಿಯೋಸ್ ಮಾಡ್ತಿದ್ಯಾ ಅಂತ. ಅವರು ಹೇಳ್ತಿರ್ತಾರೆ, ಎಲ್ಲೋ ನೀನು ಹೆಂಡ್ತಿ ನಾನು ವೀಡಿಯೋಸೇ ಮಾಡಲ್ಲ ಅಂತ. ಮಾಡು 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 ಅಂದವ್ರೆ. ನೋಡೋಣ, ನನಗೆ ಏನಾರ ಶೈನ್ ಫೀಲ್ ಆಗಲಿಲ್ಲ ಅಂದರೆ ಅಲ್ಲಿ ವೀಡಿಯೋಸ್ ಮಾಡ್ತೀನಿ, ಶೈನ್ ಫೀಲ್ ಆದರೆ ವೀಡಿಯೋ ಮಾಡಲ್ಲ. ಈ ಲಿಪ್ಟಿಕ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಸಕ್ಕತ್ತಾಗಿದೆ. ನನ್ನ ಫೇಸಿಗೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ. ನಾನು ರೆಡ್ಡು ಪಿಂಕು ಸ್ವಲ್ಪ ಆರೆಂಜಿಶು ಜಾಸ್ತಿ ಆಗ್ತಾ ಇದೆ. ಇವಾಗ ಇದನ್ನು ಟ್ರೈ ಮಾಡಿದ್ದೀನಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನನ್ನ ಫೇಸಿಗೆ. ಕಾಣಿಸ್ತಾ ಇದೆ, ಇದು ಸಕ್ಕತ್ತಾಗಿದೆ ಲಿಪ್ಟಿಕ್ ಮಾತ್ರ. ನೋಡಿ, ಹಾಗೆ ಬೇವ್ರ್ತಾ ಇದ್ದೀನಿ, ಅಷ್ಟು ಸೆಕೆ. ಇವಾಗ ಮೇಕಪ್ ಆಯಿತು. ಸ್ಟಿಕ್ಕರ್ ರೌಂಡ್ದಿಲ್ಲ, ಇಟ್ಟು ಅನ್ಸುತ್ತೆ, ಟ್ರೈ ಮಾಡ್ತೀನಿ. ನಾನು ಅವಾಗ್ಲಿಂದ ಈ ಥರ ಚಿಕ್ಕ ಬೊಟ್ಟೆ ಇಡೋದು ಗೈಸ್. ದೊಡ್ಡ ಬಟ್ಟೆ ಇಟ್ಟರೆ ನನಗೆ ಸೂಟ್ ಆಗಲ್ಲ, ಚೆನ್ನಾಗಿ ಕಾಣಲ್ಲ. ನನಗೆ ಒಂಥರ ಮಾರಮ್ಮನ ಥರ ಕಾಣಿಸ್ತಾ ಇರ್ತೀನಿ, ಹಂಗಾಗಿ ಚಿಕ್ಕ ಬೊಟ್ಟಿಡೋದು ಜಾಸ್ತಿ. ನಾನು ಎಲ್ಲ ಇರ್ತದೆ ಸ್ಟಿಕ್ಕರ್ ತೆಗೆದ್ಮೇಲೆ ಇದೊಂದು. ರೆಡಿ ಆಗ್ತಾ ಇದ್ದೀನಿ.
ಕ್ರಾಸಾಗೆ ಕಾಣಿಸ್ತಾ ಇದೆ. ನಾನು ಎತ್ತಿಲ್ಲ, ಅವಾಗಲೇ ಎತ್ತಿ ಎಂದೆ ತಾನೇ. ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆ, ಒಂದ್ ನಿಮಿಷ. ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಇಟ್ಕೊಂತೀನಿ, ತಲೆ ಬಚ್ಕೊಂಡು ಬರ್ತೀನಿ. ಎಷ್ಟು ಬೇವ್ತಿದ್ದೀನಿ ನೋಡಿ ಗೈಸ್. ಕರೆಂಟ್ ಇವಾಗಲೇ ತೆಗ್ದಿದ್ದಾನೆ ಅವನು ಯಾರು. ಹೋಗ್ಲಿ ಬಿಡಿ, ತಲೆ ಬಚ್ಕೊಂಡ್ಬಿಟ್ರೆ ಮುಗೀತು. ಮೇಕಪ್ ಇಸ್ ಡನ್. ವಾಲೆ ತಲೆ ಬಾಚ್ಕೊಂಡು ಆಮೇಲೆ ವಾಲೆ ಹಾಕೊಂಡು ರೆಡಿಯಾಗಿ ಹೊರಡ್ತಾ ಇದೀವಿ. ಅವ್ರ ಅಪ್ಪ ಮಗ ಇಬ್ರು ಮ್ಯಾಚಿಂಗು, ನಾನ್ ಮಾತ್ರ ಪರ್ಫೆಕ್ಟ್. ಅದಕ್ಕೆ ಅವರಿಬ್ರು ಮ್ಯಾಚಿಂಗ್ ಮಾಡ್ಕೊಂಡ್ಬಿಡ್ತಾರೆ ಮಾತಾಡ್ಕೊಂಡು. ನಂದು ಅರಿದು ಒಂದೊಂದ್ಸತಿ ಮಾತ್ರ ಮ್ಯಾಚಿಂಗ್ ಆಗೋದು, ಅದು ಅಪರೂಪ ಆಗೋದು. ಅವರಿಬ್ರು ಮಾತ್ರ ಮ್ಯಾಚಿಂಗ್ ಆಗ್ತಾರೆ. ಹೆಂಗೋಸ್ಕೊಂಡು ಇವಾಗ ಹೋಗ್ಬೇಕು. ಲೇಟ್ ಆಯ್ತು, 9 ಗಂಟೆಗೆ ಹೊರಡೋಣ ಅನ್ಕೊಂಡು 9:30 ಹೊರಡ್ತಾ ಇದೀವಿ. ಅಲ್ಲಿಂದ ಬರ್ಬೇಕು, ಇನ್ನ ಕೆಲ್ಸಗಳಿದಾವೆ, ಬೇಗ ಬರ್ಬೇಕು ಅಲ್ಲಿಂದ. ಈಗ ಬಂದ್ವಿ ಹರಿಯವರ ಅತ್ತೆ ಊರಿಗೆ. ಹೋಗ್ತಾ ಇದೀವಿ ಅಲ್ಲಿ ಪೂಜೆ ನಡೆಯೋ ಜಾಗಕ್ಕೆ. ವಿಡಿಯೋ ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಗೈಸ್. ನಾನು ಇನ್ನ ಶೈನ್ ಫೀಲ್ ಹೋಗಿಲ್ಲ, ಹಂಗಾಗಿ. ಈ ಮಾವಿನಕಾಯಿ ನೋಡುವರಿ ಚೆನ್ನಾಗಿತ್ತಾನೆ. ಇದೇನಾ ಇಲ್ಲಿ ಬೇರೆದಾ ಹುಳಾನ? ಹ್ಞೂ ಅದಾ, ಹಂಗಾರ ಬೇಡ. ಅಲ್ಲಿ ಮುಂದೆ ಇದೆಯಲ್ಲ, ಅಲ್ಲಿ ಮುಂದೆ. ಹಾಂ, ಮುಂದೆ ಇದೆಯಲ್ಲ, ಅಲ್ಲಿ ಕಿತ್ಕೊಳ್ಳೋಣ ಮಾವಿನಕಾಯಿ. ನಮ್ಮ ತೋಟದಲ್ಲೂ ಆಗಿದೆ, ಆದರೆ ಅದು ಇನ್ನೂ ಚಿಕ್ಕದು. ಇಲ್ಲೆಲ್ಲ ಸ್ವಲ್ಪ ಅಲ್ಲೇ ದೊಡ್ಡದಾಗಿದೆ. ಹೋಗೋಣ ಬನ್ನಿ ಗೈಸ್. ಏನ್ ನೋಡ್ತಾ ಇದೀಯ ಪವಿ? ಮನೆ ನಾವ್ ಯಾವಾಗ ಕಟ್ಸೋದು ಅಂತ ನೋಡ್ತಾ ಇದ್ವಿ. ಸೀಬೆಕಾಯಿ ಚೆನ್ನಾಗೈತೆ, ಟೇಸ್ಟ್ ಐತೆ. ಅಲ್ಲಿ ಕಿತ್ಕೊಂಡ್ವಲ್ಲ, ಪುಷ್ಪಕ್ಕ ಚಿಕ್ಕ ಮರದಲ್ಲಿ ಬೇಜಾನ್ ಹಣ್ಬಿಟ್ಟೈತೆ. ಅಲ್ಲಿ ಸಂತೃಪ್ತಿ ಮಾಡೋದು ಬಿಟ್ಟಿದ್ದಾರೆ, ಸಂತೃಪ್ತಿ ಮಾಡೋಕೆ ಜಾಗ ಬಿಟ್ಟಿದ್ದಾರೆ. ನಾವ್ ಯಾವಾಗ ಕಟ್ಟೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೀಬೆಕಾಯಿ ತಿನ್ಕೊಂಡು ಮಾಡು ಹತ್ರದಲ್ಲೇ ಐತೆ, ಅದೇನು ದೂರ ಇಲ್ಲ. ಹೌದಾ? ಒಳಗೋಗಿ ಊಟ ತಿನ್ನೋಣ ನಡಿ, ಆಮೇಲೆ ಓಡೋಣ. ಲೇಟ್ ಆಗ್ಬಿಡುತ್ತೆ ಏನೋ. ಸರಿ ಆಯ್ತು ಬಾ. ನಡಿ. ನಮ್ಮ ಮನೆಗೆ ಹೋಗೋಣ, ನಮ್ಮ ಮನೆಗೆ ಹೋಗೋಣ, ನಮ್ಮ ಮನೆಗೆ ಹೋಗೋಣ, ನಮ್ಮ ಮನೆಗೆ ಹೋಗೋಣ, ನಮ್ಮ ಮನೆಗೆ ನಮ್ಮ ಮನೆಗೆ ಹೋಗೋಣ ಚಿನ್ನಮ್ಮ. ಅಯ್ಯೋ, ರವಿ ಅಂಕಲ್ ಇಟ್ಕೊಂಡಿದ್ರು. ಮಜ್ಜಿಗೆನು ಬೇಡ, ಏನು ಮಜ್ಜಿಗೆ ಕುಡಿಯೋಕೆ ಯಶೋದ ಯಾವಾಗ ಕೊಟ್ಟಿದ್ರು ಅವರ ಇಬ್ರು ಇವಾಗ ಮನೆಗೆ ಬಂದ್ವಿ. ಹರಿ ಅಂಗಡಿಗೆ ಅಂಗಡಿಗೆ ಹೋದ್ರು. ನಾನು ಪಂತೆ ಪಾಪು ನನ್ನ ಮಗ. ಇವಾಗ ಮನೆಗೆ ಬಂದು ಮೊದಲು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ. ಆಗ್ತಾ ಇಲ್ಲ, ಯಪ್ಪ ಹೆವಿ ಬಿಸಿಲು. ಮುಖ ಎಲ್ಲ ಬಿಸಿಲಿಗೆ ಉರಿ ಅಂದರೆ ಉರಿ, ಅಷ್ಟು ಬಿಸಿಲು ತಗೊಳಕ್ಕಾಗ್ತಿಲ್ಲ. ಮೊದಲು ತಲೆ ಎತ್ತಿ ಕಟ್ಟಿಬಿಟ್ಟು ಎಲ್ಲ ತುರಿಗೆ ಬಂದು ತಲೆ ಎತ್ತು ಕಟ್ಟಿ ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಬೇರೆ ಮಾಡಬೇಕು ಗೈಸ್. ಅಲ್ಲಿ ಬೆಳಗ್ಗೆ ತಿಂದಿದ್ದಷ್ಟೇ, ಇವಾಗ ಅಡುಗೆ ಮಾಡಬೇಕು. ಇನ್ನು ಬೇಜಾನ್ ಕೆಲಸ ಐತೆ. ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂದಂಗೆ ಆಗ್ಬಿಟ್ಟೈತೆ. ನೋಡೋಣ. ಆದಷ್ಟು ನೀರು ಕುಡೀರಿ. ಮೊದಲು ನಾನು ನೀರೇ ಕುಡಿತಾ ಇರಲಿಲ್ಲ ಗೈಸ್. ಈ ಬಿಸಿಲಲ್ಲಿ ಆಗ್ತಾಯಿಲ್ಲ, ಮೈಯೇ ಒಂಥರ ಫುಲ್ಲು ಏನಂತಾರೆ ನಿಶಕ್ತಿ ಆಗ್ಬಿಟ್ಟಿದೆ. ಎಷ್ಟು ನೀರು ಕುಡಿದ್ರೂ ಅಷ್ಟೇ ಸಾಕಾಗ್ತಾನೆ ಇಲ್ಲ. ಮೊದಲು ನಾನು 1 ಲೀಟ್ರ್ ಕುಡಿತಾ ಇದ್ದಿದ್ದೆ ಹೆಚ್ಚು. ಈಗ ಹತ್ತತ್ರ 2 ಲೀಟ್ರ್ 2.5 ಲೀಟ್ರ್ ನೀರು ಕುಡಿತಾ ಇದ್ದೀನಿ. ಅಷ್ಟು ನೀರು ಕುಡಿತಾ ಇದ್ದೀನಿ. ನೀವು ಅಷ್ಟೇ ಜಾಸ್ತಿ ನೀರು ಕುಡೀರಿ ಅಷ್ಟೇ. ಇವಾಗ ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀವಿ. ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ಇವಾಗ ಹರಿಗೆ ಊಟ ಕೊಟ್ಟು
ನಾನು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ನಾನಲ್ಲ, ನನ್ನ ಮಗನ ಸೇರಿಸಿದ್ದೀನಿ. ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಪ್ಪ, ಈ ಶೆಕೆಯಲ್ಲಿ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ಗೈಸ್. ಫುಲ್ಲು ಸುಸ್ತಾಗ್ಬಿಡುತ್ತೆ ಬೇಗನೆ. ಅಮ್ಮ ಚಿಲ್ಕ ಹಾಕಪ್ಪು. ಇವಾಗ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗೋಣ. ಲೇಟ್ ಆಗೋಯ್ತಾ ಅಲ್ಲೇ? ಅಷ್ಟು 4:15 ಆಗೋಯ್ತು. 5 ಗಂಟೆಗೆ ಇರೋದು. ಬೇಗನೆ ಹೋಗ್ಬೇಕು. ವರ್ಷ ಕರೆಕ್ಟಾಗಿ 5 ಗಂಟೆ ಆಗುತ್ತೆ. ನೋಡೋಣ ಬನ್ನಿ. ಏಳು ಗಂಟೆ ಆಯಿತು ಬರೋಷ್ಟರಲ್ಲಿ ಸ್ವಿಮ್ಮಿಂಗ್ ಮುಗಿಸ್ಕೊಂಡು. ಸುಸ್ತಾಗೋಯ್ತು ಬೆಳಗ್ಗೆಯಿಂದ ಓಡಾಡಿ. ಇನ್ನೂ ಸ್ವಲ್ಪ ಕೆಲಸ ಇದೆ. ಕೆಲಸ ಎಲ್ಲ ಮುಗಿಸ್ಕೊಬೇಕು. ಅಡುಗೆ ಮಾಡಬೇಕು. ಇನ್ನು ಬೇಜಾನ್ ಕೆಲಸ ಇದೆ. ಅವ್ನಿಗೆ ಯಾಕೋ ಸ್ವಲ್ಪ ಸುಸ್ತಾಗ್ತಿದೆಯಂತೆ. ಮಲಗಿಸ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ ಅವನ್ನ ಸ್ವಲ್ಪ ಹೊತ್ತು ಮಲಗಿಸ್ತೀನಿ. 7 ಗಂಟೆಗೆ ಮಲ್ಕೊಂಡ್ರೆ 8 ಗಂಟೆಗೆ ಎದ್ದೇಳ್ತಾನೆ. ಇಷ್ಟೊತ್ತು ನಂದು ಒಂದು ಅರ್ಧ ಕೆಲಸ ಮುಗ್ದಿರುತ್ತೆ. ಆಮೇಲೆ ಅಡುಗೆ ಮಾಡಿ 9:30 ಹಂಗೆ ಊಟ ತಿನ್ನಿಸ್ಬಿಟ್ಟು ರಿಲ್ಯಾಕ್ಸ್ ಆಗಬೇಕು ಗೈಸ್. ಫಸ್ಟು ಸೆಕೆ ಬೇರೆ ಆಗ್ತಾಯಿಲ್ಲ, ಓಡಾಡೋಕ್ಕೆ ಆಗ್ತಾಯಿಲ್ಲ. ಪಾಪ ನಾವು ಹಿಂಗೆ ಅಪರೂಪಕ್ಕೆ ಓಡಾಡ್ತೀವಿ. ದಿನ ಓಡಾಡೋರು ಅದು ಹೆಂಗೆ ಓಡಾಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಎಷ್ಟು ಬೇವುತ್ತಿದ್ದೀನಿ ನೋಡಿ. ಏನು ಮಾಡೋಕ್ಕಾಗಲ್ಲ, ವೆದರ್ ಆ ಥರ ಇದೆ. ನಾವೇ ಗಿಡ ಮರ ಎಲ್ಲ ಕಡ್ದು ಇವಾಗ ಸೆಕೆ ಅಂದರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಇವಾಗ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ನೋಡೋಣ ಮಿಕ್ಕಿದ ಕೆಲಸ. ಸ್ವಲ್ಪ ಹುಳ್ಳಿಕಾಳನ್ನ ಸೋಸ್ತಾ ಇದ್ದೀನಿ. ಉಪ್ಸಾರು ಮಾಡೋಣ ಅಂತ ಹುಳ್ಳಿಕಾಳು ಮತ್ತು ಅರ್ವೆ ಸೊಪ್ಪು 2 ಸೋಸಿಟ್ಟಿದ್ದೀನಿ. ಸ್ವಲ್ಪ 2 ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂತ. ಉಪ್ಸಾರು ಮಾಡಿ ಮುದ್ದೆ ಮಾಡೋಣ. ಮುದ್ದೆ ಮಾಡಾಗಲೇ 4-5 ದಿನ ಆಯಿತು. ಹಾಗಾಗಿ ಉಪ್ಸಾರು ಮುದ್ದೆ ಮಾಡೋಣ ಅಂದ್ಬಿಟ್ಟು ಹುಳ್ಳಿಕಾಳು ಸೋಸ್ತಾ ಇದ್ದೀನಿ. 2 ಸೋಸಾಯಿತು. ಇವಾಗ ಅಡುಗೆ ಮಾಡಬೇಕು. ಬನ್ನಿ ಅಡುಗೆ ಮಾಡೋಕ್ಕೆ ಹೋಗೋಣ. ಊಟ ಎಲ್ಲ ಆಯಿತು, ನಮ್ದಾಯಿತು. ನನ್ನ ಮಗನ ದಿನ ಆಗಿಲ್ಲ, ತಿಂತಾನೆ ಅವನಿನ್ನ. ನಮ್ಮದೆಲ್ಲ ಊಟ ಆಗಿ ಜೀರ್ಣನೂ ಆಗೋಯ್ತು. ಇವಾಗ ಕುತ್ಕೊಂಡು ಮೂವಿ ನೋಡ್ತಾ ಇದ್ವಿ. ಯಾವ್ದು ಗೊತ್ತಾ ಮೂವಿ? ತೋರಿಸ್ತೀನಿ ರೀ. ಮೂವಿ ಏಟಿಗೆ ಎದುರೇಟು, ಹಳೆಯ ಕಾಲದ ಮೂವಿ ನೋಡ್ತಾ ಇದ್ದೀವಿ. ಯಾರೆಲ್ಲ ಈ ಮೂವಿ ನೋಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಗೈಸ್. ಇವಾಗ ಊಟ ಆಯಿತು, ವಾಕ್ ಆಯಿತು, ಮಲ್ಕೊಬೇಕು. ಹಾಸಿಗೆಗೆ ತಲೆ ಕೊಡ್ತಿದ್ರೆ ಅದೆಲ್ಲಿ ಹೋಗುತ್ತಾ ನಿದ್ದೆ. ಬೆಳಗ್ಗೆಯಿಂದ ಸುಸ್ತಾಗಿ ಓಡಾಡ್ಕೊಂಬಂದು ಕೆಲಸ ಮಾಡಿ ಸುಸ್ತಾಗಿ
ಮಲ್ಕೊಂಡ್ರೆ ಸಾಕಾಗಿದೆ ಇವಾಗ. ಎಲೆ ಇಲ್ಲಪ್ಪ ನನಗೆ. ಎಲೆ ತಿಂತಾ ಇದ್ದೀನಿ ಗೈಸ್. ವಿಳ್ಯದೆಲೆ ಬೆಳಿಗ್ಗೆ ಅದೇ ಹೋಗಿದ್ವಲ್ಲ, ಅವರು ಮನೇಲಿ ಎಲೆ ಹಾಕಿದ್ದಾರೆ. ಎಲೆ ಹಂಬು ಕಿತ್ಕೊಂಡ್ಬಂದು ಅದು ಅಷ್ಟೇ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.